ಇನ್ನು ಬೈ ಎಲೆಕ್ಷನ್ ನ ಸೋಲು ಹೊಣೆ ವಿಚಾರದಲ್ಲೂ ಕೂಡ ಜಟಾಪಟಿ ಮುಂದುವರಿತಾ ಇದೆ. ಎಲ್ಲರೂ ಹೊಣೆ ಹೊರಬೇಕು ಅಂತ ಯಡಿಯೂರಪ್ಪ ಹೇಳಿದ್ರು. ಆದ್ರೆ ನಾವ್ಯಾಕೆ ಹೊಣೆ ಹೊರಬೇಕು ಅಂತ ಯತ್ನಾಳ್ ಅದಕ್ಕೂ ತಿರುಗೇಟ್ ಕೊಟ್ರು. ಗೆದ್ದಾಗ ಅವರು, ಸೋತಾಗ ಎಲ್ಲರೂ ಹೊಣೆನಾ? BS ಯಡಿಯೂರಪ್ಪ ವಿರುದ್ಧ ಗುಡುಗಿದ್ರು ಯತ್ನಾಳ್. ಒಟ್ನಲ್ಲಿ ಯತ್ನಾಳ್ ಅವ್ರಿಗೆ ಯಡಿಯೂರಪ್ಪ ಅವ್ರು ಏನ್ ಮಾತನಾಡಿದ್ರು ಅದು ತಪ್ಪು. ಗೆದ್ದಾಗ ಮಾತ್ರ ಅವರು, ಸೋತಾಗ ಮಾತ್ರ ಎಲ್ಲರೂ ಯಾಕೆ ಹೊಣೆ ಹೊತ್ಕೊಳ್ಬೇಕು, ನಾವ್ ಯಾಕೆ ಹೊಣೆ ಹೊತ್ಕೊಳ್ಬೇಕು ಅಂತ ಯತ್ನಾಳ್ ಅದಕ್ಕೂ ಪ್ರಶ್ನೆ ಮಾಡಿದ್ರು. ಉಪಚುನಾವಣೆ ನಮ್ಮ ನಿರೀಕ್ಷೆ ಮೀರಿ ಇಲ್ಲ, ಏನು 3 ಉಪಚುನಾವಣೆ ನಮ್ಮ ನಿರೀಕ್ಷೆ ಮೀರಿ ನಮಗೆ ಹಿನ್ನಡೆ ಆಗಿದೆ. ಅದನ್ನು ಒಪ್ಕೊಳ್ಬೇಕು. ಏನು ಕೊರತೆ ಆಗಿದೆ ಅನ್ನೋದನ್ನು ಎಲ್ಲರೂ ಕುಂತು ಚರ್ಚೆ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಆ ರೀತಿ ಘಟನೆ ಮರುಕಳಿಸಂತೆ ಎಚ್ಚರ ವಹಿಸುವಂತ. ಎಲ್ಲೊಂದ್ ಕಡೆ ವಿಜಯೇಂದ್ರ ಅವರಿಗೆ ಇದು ಹಿನ್ನಡೆ ಅಂತ ಚರ್ಚೆ ಆಗ್ತಾ ಇದೆ. ವಿಜಯೇಂದ್ರ ಯಡಿಯೂರಪ್ಪನ ಪ್ರಶ್ನೆ ಅಲ್ಲ. ಈ ಚುನಾವಣೆ 3 ಕಡೆ ಆಗಿರುವಂತದ್ದು ಒಂದು ರೀತಿ ನಮ್ಗೆ ಹಿನ್ನಡೆ ಆಗಿದೆ. ಎಲ್ಲರೂ ಸಹ ಈ ಜವಾಬ್ದಾರಿನ ಹೊರಬೇಕು. ಇನ್ನು ಮುಂದೆ ಇದಾಗಂತೆ ಎಚ್ಚರ ವಹಿಸು. ಧನ್ಯವಾದ. ಪಕ್ಷವಾಗಿ ನಾವು ಭಾರತ್ ಮಾತಾ ಕಿ ಜೈ ಹೇಳ್ತೀವಿ, ಜೈ ನರೇಂದ್ರ ಮೋದಿ ಹೇಳ್ತೀವಿ, ಅಟಲ್ ಬಿಹಾರಿ ವಾಜಪೇಯಿ ಜೈ ಹೇಳ್ತೀವಿ. ಹೌದೌದು, ಗೆದ್ರ ಅವ್ರು ಬರಬೇಕು, ಸೋತ್ರ ನಾವು